ಮೇವು ಹಗರಣ ಬಿಹಾರಕ್ಕಷ್ಟೇ ಮೀಸಲಲ್ಲ. ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ ಭಾರೀ ಮೇವು ಹಗರಣ. ಭ್ರಷ್ಟರು ಮೇವು ಗೋವು ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಇದನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ದಾಖಲೆ ಸಮೇತ ಬಯಲಿಗೆ ಎಳೆದಿದೆ. ಮೇವು ಹಗರಣದ ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ಪ್ರತಿ ಹೋಬಳಿಯಲ್ಲಿ ಅಗತ್ಯ ಬಿದ್ದರೆ ಗೋಶಾಲೆ ತೆಗೆಯಕ್ಕೆ ಆದೇಶ ಕೂಡ ಕೊಟ್ಟಿದ್ದೀವಿ. ಗೋಗಳೆಲ್ಲ ಸಾವನ್ನಪ್ತಾ ಇದೆ. ಇದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ವರದಿಯಲ್ಲಿ ದೃಶ್ಯಗಳಲ್ಲೆಲ್ಲ ಬಂದಿದೆ. ನಾನು ನೋಡಿದೆ, ಯಾವತ್ತೇ ಬಿದ್ದು ಸತ್ತದ್ದನ್ನು ಈಗ ಸತ್ತೈತೆ ಅಂತ ತೋರ್ಸೋಕ್ಕೆ. ನಾನೇನು ದನ ಸತ್ತದ್ದು ನೋಡಿಲ್ವಾ? ರಾಜ್ಯದ ಹಿರಿಯ ಸಚಿವರು ನಮ್ಮ ರಾಜ್ಯದ ಗೋವುಗಳಿಗೆ ರೈತರಿಗೆ ಬಂದ ದುರ್ಗತಿಯ ಬಗ್ಗೆ ಕೊಟ್ಟ ಉಡಾಫಿಯ ಹೇಳಿಕೆ ಇದು. ಈ ರೀತಿ ಹೇಳಿಕೆ ನೀಡಿ ತಮ್ಮ ಇಲಾಖೆಯಲ್ಲಿ ನಡೆಯುತ್ತಿರೋ ಭಾರೀ ಮೇವು ಹಗರಣವನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ. ಆದರೆ ಸಚಿವರು ಹಸಿ ಹಸಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೊಂದು ಸಾಕ್ಷಿ ಹೊತ್ತು ತಂದಿದೆ. ಬರದ ಬೇಗೆಗೆ ಕರುನಾಡಿನ ಗೋಸಂಪತ್ತು ಕಸಾಯಿಖಾನೆ ಸೇರುತ್ತಿದೆ. ಇದನ್ನು ತಡೆಯಲು 81 ಗೋಶಾಲೆಗಳನ್ನ ಹಾಗೂ 348 ಮೇವು ಬ್ಯಾಂಕ್ಗಳನ್ನ ಸ್ಥಾಪಿಸಲಾಗಿದೆ ಅಂತ ಸರ್ಕಾರಿ ದಾಖಲೆಗಳು ಹೇಳುತ್ತಿವೆ. ಆದರೆ ವಾಸ್ತವವಾಗಿ ರಾಜ್ಯದಲ್ಲಿ ಅಷ್ಟೊಂದು ಮೇವು ಬ್ಯಾಂಕ್ಗಳೇ ಇಲ್ಲ. ಇದಕ್ಕೆ ಸಾಕ್ಷಿ ನಮ್ಮ ಬಳಿ ಇದೆ. ಮೇವು ಬ್ಯಾಂಕನ್ನು ಇಲ್ಲೇ ಮಾಡಬೇಕಂತ ನಿರ್ಧಾರ ತೊಗೊಂಡಿದ್ವಿ ಮೇಡಮ್. ಈಗ ಮೇವು ಕೂಡ ಅವ್ರು ಸಪ್ಲೈ ಆರ್ಡರ್ ಆಗಿದೆ ಮೇಡಮ್. ಯಾರೂ ಆಸಕ್ತ ರೈತರು ಮೇವು ಖರೀದಿ ಮಾಡೋಕ್ಕೆ ಯಾರೂ ಮುಂದೆ ಬಂದಿಲ್ಲ ಮೇಡಮ್. ಸೊ ನಾವು ಯಾರಿಗೆ ಹೇಳಿರಿ ನೀವು? ಯಾರಿಗೆ ಹೇಳಿರಿ ಮೇವು ಐತೆ ಅಂತ? ಯಾರಿಗೆ ಹೇಳಿರಿ ನೀವು? ಎಲ್ಲೈತೆ ಕೃಪ್ ಇವತ್ತು? ಇದನ್ನ ಮೇವು ಹಗರಣ ಅಲ್ಲದೆ ಇನ್ನೇನನ್ಲಿ ಮುಖ್ಯಮಂತ್ರಿಗಳೇ. ಹೀಗೆ 10 ಮೇವು ಬ್ಯಾಂಕ್ಗಳು ಬರೀ ಕಾಗದದಲ್ಲಿ ಮಾತ್ರ ಸ್ಥಾಪನೆಯಾಗಿವೆ. ಅಷ್ಟೇ ಅಲ್ಲದೆ ಮೇವು ಗೋವಿನ ಬಗ್ಗೆ ಸುಳ್ಳು ಲೆಕ್ಕ ತೋರಿಸ್ತಾರೆ ಅಧಿಕಾರಿಗಳು. ಸರ್ಕಾರಿ ದಾಖಲೆಗಳಲ್ಲಿ ಸಾವಿರ ಗೋವಿದ್ರೆ ಗೋಶಾಲೆಗಳಲ್ಲಿ ಮಾತ್ರ 10-20 ಗೋವುಗಳು ಮಾತ್ರ ಇರ್ತವೆ. ಮನುಷ್ಯ ರೈತ ಇಲ್ರಿ, ಮಾನ ಮರದೆ ಜ್ಞಾನ ಮಣ್ಣು ಅನ್ನೋದು ಕೋಶಾಲಿ ಮಾಡಿಸಿ ಇರ್ತೀವಿ. ಹಿಂಗ ಅಲ್ಲಿ ತಿನ್ಲಿ ಬೇಡ ಅನ್ನಗಲ್ಲ. ಕೊಡೋರಿಗೆ ಅಲ್ಲ, ತಾವು 10 ರೂಪಾಯಿ ತಿಂದ್ರೆ 4 ಅಣ್ಣನಾರ ಬರ್ಬೇಕು. 10 ರೂಪಾಯಿ ರೊಕ್ಕದಾಗ ನಮಗೆ ಕಿಮ್ಮತ್ತರ ಬೇಕಾ ಬೇಡ್ರಿ? ಸುಡು ಬಿಸಿಲಿಗೆ ಗೋವುಗಳು ನೆರಳಿಲ್ಲದೆ ಸಾಯಬೇಕು. ಮೇವಾದ್ರೂ ಸರಿಯಾಗಿ ಕೊಡ್ತಾರಾ? ಅದೂ ಇಲ್ಲ. ಗೋಶಾಲೆಗಳಲ್ಲಿ ತಿಂಗಳಲ್ಲಿ 10-12 ದಿನ ಮೇವೇ ಸಿಗಲ್ಲ. ಸಿಕ್ರು 1-2 ಕೆಜಿ ಅಷ್ಟೇ. ಆದ್ರೆ ದಾಖಲೆಗಳಲ್ಲಿ ಮಾತ್ರ ಸಾವಿರ ಟನ್ ಮೇವಿಗೆ ಕೋಟಿಗಟ್ಟಲೆ ಖರ್ಚಾಗಿವೆ. ಈ ರೀತಿ ರೈತರಿಗೆ ಗೋವುಗಳಿಗೆ ಮೋಸ ಮಾಡಿ ಅಧಿಕಾರಿಗಳು ಮೇವು ಹಗರಣದ ಮೂಲಕ ಕೋಟಿ ಲೂಟಿ ಹೊಡಿತಿದ್ದಾರೆ. ಇಂಥ ಭ್ರಷ್ಟರಿಗೆ ಶಿಕ್ಷೆ ಆಗಬೇಕಾದ್ರೆ ಮೇವು ಹಗರಣದ ಕೂಲಂಕುಷ ತನಿಖೆ ನಡೆಯಲೇಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್.